ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲ ನೋಡಿರ್ತೀರಾ, ಟಿ ವಿಲಿ ಪೇಪರಲ್ಲಿ ಓದಿರ್ತೀರಾ, ಮತ್ತು ನಿಮ್ಮೂರಲ್ಲೆಲ್ಲ ನೋಡಿರ್ತೀರಾ. ಚಳಿಗಾಲದಲ್ಲೇ ಹೆಚ್ಚು ಹೃದಯಾಘಾತ ಆಗೋದು ಮತ್ತು ಹೆಚ್ಚು ಹೃದಯಾಘಾತ ಆಗಿ ಸಾವನ್ನಪ್ಪುವವರ ಸಂಖ್ಯೆ ಚಳಿಗಾಲದಲ್ಲೇ ಜಾಸ್ತಿ ಆಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಊರಲ್ಲಾಗಿರ್ಬೋದು, ಚಳಿಗಾಲದಲ್ಲೇ ಪರ್ಟಿಕ್ಯುಲರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಅದು ಯಾಕೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಚಳಿಗಾಲದಲ್ಲೇ ಹೃದಯಾಘಾತ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕೂಡ ತಿಳ್ಕೊಬೋದು. ನಿಮ್ಗೆಲ್ಲ ಗೊತ್ತು, ಬೇಸಿಗೆ ಕಾಲದಲ್ಲಿ ಶಾಖ ಜಾಸ್ತಿ ಮತ್ತೆ ಮಳೆಗಾಲದಲ್ಲಿ ಮಳೆ ಬರುತ್ತೆ. ಅದರ ನಡುವೆ ಬಿಸಿಲು ಕೂಡ ಇರುತ್ತೆ. ಇದರಿಂದ ವಾತಾವರಣದ ತಾಪಮಾನ ಕಡಿಮೆ ಆಗೋದಿಲ್ಲ. ಚಳಿಗಾಲದಲ್ಲಿ ಮಂಜು ಬೀಳೋದು ಮತ್ತೆ ಮೋಡ ಮುಚ್ಕೊಳ್ಳೋದು, ಹಾಗೆ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಕ್ಕೆ ಮುಂಚೆನೆ ಸೂರ್ಯನ ಕಿರಣಗಳ ತಾಪ ಕಡಿಮೆ ಆಗಿರುತ್ತೆ. ಇದು ಒಂದಾದ್ರೆ, ಇನ್ನೊಂದು ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೂ ಕೂಡ ಇಬ್ಬನಿ ಬೀಳ್ತಾನೆ ಇರುತ್ತೆ. ಆಗ ಇನ್ನು ವಾತಾವರಣದ ಶಾಖ ಕಡಿಮೆ ಆಗುತ್ತೆ. ನಮ್ಮ ದೇಹದ ಉಷ್ಣತೆ 35.8 ಡಿಗ್ರಿ ಸೆಂಟಿಗ್ರೇಡ್ನಿಂದ 37.6 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಇನ್ನು ಫ್ಯಾರನ್ ಹೀಟ್ ಅಲ್ಲಿ ನೋಡೋದಾದ್ರೆ 96.4 ಡಿಗ್ರಿ ಫ್ಯಾರನ್ ಹೀಟ್ ಇಂದ 99.2 ಡಿಗ್ರಿ ಫ್ಯಾರನ್ ಹೀಟ್ ಇರುತ್ತೆ. ಇನ್ನು ಮೀನ್ ವ್ಯಾಲ್ಯೂನಲ್ಲಿ ನೋಡೋದಾದ್ರೆ 36.7 ಡಿಗ್ರಿ ಸೆಂಟಿಗ್ರೇಡ್ನಿಂದ 98.1 ಡಿಗ್ರಿ ಫ್ಯಾರನ್ ಹೀಟ್ ಇರುತ್ತೆ. ಇನ್ನು ರೂಮ್ ಟೆಂಪರೇಚರು 26 ಡಿಗ್ರಿ ಸೆಂಟಿಗ್ರೇಡ್ನಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಇನ್ನು ಫ್ಯಾರನ್ ಹೀಟ್ ಅಲ್ಲಿ ನೋಡೋದಾದ್ರೆ 82 ಡಿಗ್ರಿ ಫ್ಯಾರನ್ ಹೀಟ್ ಇಂದ 86 ಡಿಗ್ರಿ ಫ್ಯಾರನ್ ಹೀಟ್ ಇರುತ್ತೆ. ಇನ್ನು ಚಳಿಗಾಲದಲ್ಲಿ ವಾತಾವರಣದಲ್ಲಿ ತಾಪಮಾನ ಕಡಿಮೆ ಆದಾಗ ನಮ್ಮ ದೇಹದಲ್ಲಿರುವ ಹೈಪೋಥಾಲಮಸ್, ನಮ್ಮ ಮೆದುಳಿನಲ್ಲಿರುವಂತಹ ಟೆಂಪರೇಚರ್ ರೆಗ್ಯುಲೇಷನ್ ಸೆಂಟರ್, ಇದು ನಮ್ಮ ಬಾಡಿ ಟೆಂಪರೇಚರ್ನ ನಾರ್ಮಲ್ ಆಗಿಡೋದಕ್ಕೆ ಟ್ರೈ ಮಾಡುತ್ತೆ. ಆಗ ನಮ್ಮ ದೇಹದ ರಕ್ತನಾಳಗಳು ಸಂಕುಚಿತವಾಗಿ ನಮ್ಮ ದೇಹದ ಶಾಖ ಕಡಿಮೆ ಆಗದಂತೆ ಮಾಡುತ್ತೆ. ಇದು ಎಲ್ಲರ ದೇಹದಲ್ಲಿ ಆಗುವಂತಹ ನ್ಯಾಚುರಲ್ ಪ್ರೋಸೆಸ್. ನಮ್ಮ ದೇಹದ ಶಾಖವನ್ನು ಕಾಪಾಡೋದಕ್ಕೋಸ್ಕರ ನಮ್ಮ ಮೆದುಳಿನ ಹೈಪೋಥಾಲಮಸ್ಸು ಸಂದೇಶವನ್ನು ಸ್ವೀಕರಿಸುತ್ತೆ. ಇದಕ್ಕೆ ತಕ್ಕಂತೆ ನಮಗೆ ಜಾಸ್ತಿ ಚಳಿಯಾದಾಗ ನಮ್ಮ ದೇಹದಲ್ಲಿ ನಡುಕ ಶುರುವಾಗಿ ನಮ್ಮ ದೇಹದ ರಕ್ತನಾಳಗಳು ಸಂಕುಚಿತವಾಗುವಂತೆ ಮಾಡಿ ನಮ್ಮ ದೇಹದ ಶಾಖವನ್ನು ಕಾಪಾಡುತ್ತೆ. ಇನ್ನು ವಾತಾವರಣದಲ್ಲಿ ಜಾಸ್ತಿ ಬಿಸಿ ಇದ್ದಾಗ ನಮ್ಮ ದೇಹದ ಶಾಖನ ಬೆವರು ಬರುವಂತೆ ಮಾಡಿ ಬೆವರಿನ ಮೂಲಕ ಹೊರಹಾಕುತ್ತೆ. ಈ ಹೈಪೋಥಾಲಮಸ್ಸು ಇನ್ನೇನು ಕೆಲಸನ ನಿರ್ವಹಿಸುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಪಚನ ಕ್ರಿಯೆ, ತೂಕ ಮತ್ತೆ ನಿದ್ರೆಯ ಸರ್ಕೇಡಿಯಂ ರಿದಮ್ ಸರಿಯಾಗಿ ಆಗುವಂತೆ ಮಾಡುತ್ತೆ. ಇನ್ನು ಬ್ಲಡ್ ಪ್ರೆಷರು, ಮಾನಸಿಕ ಆರೋಗ್ಯ, ಲೈಂಗಿಕ ಜೀವನವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇದಿಷ್ಟು ನಮ್ಮ ದೇಹದಲ್ಲಿ ಟೆಂಪ್ರೇಚರ್ ಹೇಗೆ ಮೇಂಟೈನ್ ಆಗುತ್ತೆ ಮತ್ತೆ ಚಳಿಗಾಲದಲ್ಲೇ ಯಾಕೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಕಾರಣ. ಚಳಿಗಾಲದಲ್ಲಿ ನಮ್ಮ ರಕ್ತನಾಳಗಳು ಸಂಕುಚಿತ ಆಗೋದ್ರಿಂದ BP ಜಾಸ್ತಿ ಆಗುತ್ತೆ. ಈಗಾಗಲೇ BP, ಹೃದಯದ ಕಾಯಿಲೆ ಮತ್ತೆ ಡಯಾಬಿಟಿಸ್ ಮೆಲಿಟಸ್ ಇರೋರಿಗೆ ಹೃದಯದ ಮೇಲೆ ಇನ್ನೂ ಜಾಸ್ತಿ ಒತ್ತಡ ಬೀಳೋದ್ರಿಂದ ಈ ಪ್ರೆಷರ್ ಅಂದ್ರೆ ಒತ್ತಡ ಅತಿ ಜಾಸ್ತಿಯಾಗಿ ಆ ವ್ಯಕ್ತಿಯ ಹೃದಯ ಒತ್ತಡನ ತಡೆಯದೆ ಹೋದ್ರೆ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನು ಎರಡನೇ ಕಾರಣ, ಮಳೆಗಾಲದಲ್ಲಿ ಮೋಡ ಮುಚ್ಕೊಂಡು ಮಳೆ ಬರುವಾಗ ಕೂಡ ನಮ್ಮ ದೇಹ ಮೇಲಿನ ಕ್ರಿಯೆಗಳನ್ನ ನಿರ್ವಹಣೆ ಮಾಡುತ್ತೆ. ಮಳೆಗಾಲದಿಂದ ಶುರುವಾಗಿದ್ದು ಇನ್ನು ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಹೀಗೆ ನಮ್ಮ ಹೃದಯ ಒತ್ತಡ ಅನುಭವಿಸಿ ಸುಸ್ತಾಗುತ್ತೆ. ಇನ್ನ ಮೂರನೇ ಕಾರಣ, ಚಳಿಗಾಲದಲ್ಲಿ ಶ್ವಾಸಕೋಶದ ಇನ್ಫೆಕ್ಷನ್, ಇನ್ಫ್ಲೂಯೆನ್ಸಾ ಮತ್ತೆ ನ್ಯೂಮೋನಿಯಾದಂತಹ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೆ. ಇನ್ಫೆಕ್ಷನ್ ಮತ್ತೆ ಇನ್ಫ್ಲಮೇಷನ್ ಜಾಸ್ತಿ ಆಗಿ ಮೈನಡುಕ ಜಾಸ್ತಿಯಾಗಿ ನಮ್ಮ ದೇಹದ ರಕ್ತನಾಳಗಳು ಸಂಕುಚಿತ ಆಗಿ BP ಜಾಸ್ತಿ ಆಗುತ್ತೆ. ಈ ಮೊದಲೇ ಹೃದಯದ ಕಾಯಿಲೆ ಇರೋರಿಗೆ ಇನ್ನೂ ಹೆಚ್ಚು ಹೃದಯದ ಮೇಲೆ ಒತ್ತಡ ಬೀಳೋದ್ರಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ. ಲೆಸ್ ಎಕ್ಸ್ಪೋಜರ್ ಟು ಸನ್ಲೈಟ್ ಅಂದ್ರೆ ಚಳಿಗಾಲದಲ್ಲಿ ಮಂಜು ಮುಸ್ಕಿರುತ್ತೆ. ಇದರಿಂದ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬೀಳಲ್ಲ. ಹೀಗಾಗಿ ವಿಟಮಿನ್ D ಉತ್ಪಾದನೆಯಲ್ಲಿ ವ್ಯತ್ಯಾಸ ಆಗೋದ್ರಿಂದನೂ ಕೂಡ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನು ಲೈಫ್ ಸ್ಟೈಲ್ನ ನಾವು ಚಳಿಗಾಲದಲ್ಲಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾಕೆಂದ್ರೆ ನಾವು ಚಳಿ ಅಂತ ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡೋದಾಗ್ಲಿ, ಯೋಗ ಮಾಡೋದಾಗ್ಲಿ, ಔಟ್ಡೋರ್ ಗೇಮ್ ಮಾಡೋದಾಗ್ಲಿ,
ಜಾಗಿಂಗ್ ಹೋಗೋದಾಗ್ಲಿ ಏನೂ ಮಾಡಲ್ಲ. ಟೋಟಲಿ ನಾವು ಫಿಸಿಕಲ್ ಆಕ್ಟಿವಿಟಿನೇ ಕಡಿಮೆ ಮಾಡಿಬಿಟ್ಟಿರ್ತೀವಿ. ಇದರಿಂದ ನಮಗೆ BP ಜಾಸ್ತಿ ಆಗುತ್ತೆ, ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಚಳಿಗಾಲದಲ್ಲಿ ನಮಗೆ ಹಸಿವು ಜಾಸ್ತಿ ಇರುತ್ತೆ, ಇದರಿಂದ ನಾವು ತಿನ್ನೋದು ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಹೈ ಸಾಲ್ಟಿ ಫುಡ್ಡು, ಸ್ಯಾಚುರೇಟೆಡ್ ಫ್ಯಾಟು ಮತ್ತು ರೀಫೈನ್ಡ್ ಶುಗರ್ ಫುಡ್ಸ್ಗಳನ್ನ ತಿನ್ನೋದು ಎಲ್ಲ ಜಾಸ್ತಿ ಆಗೋದ್ರಿಂದ ನಮ್ಮ ಹೃದಯದ ಇನ್ಫ್ಲಮೇಷನ್ನು ಜಾಸ್ತಿಯಾಗಿ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ತುಂಬ ಇರುತ್ತೆ. ಇನ್ನು ಚಳಿಗಾಲದಲ್ಲೇ ಸೈನೋಸೈಟಿಸು ಜಾಸ್ತಿ ಆಗುತ್ತೆ. ಇದರಿಂದ ಕಣ್ಣು ಮೂಗು ತುಂಬ ಉರಿ ಬರುತ್ತೆ, ಸರಿಯಾಗಿ ನಿದ್ರೆ ಬರೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಸಿಡಿಪಿಡಿ ಅನ್ನೋದು, ಕೋಪ ಜಾಸ್ತಿ ಬರುವಂಥದ್ದು. ಇದರಿಂದ ನಮ್ಮ ಮನಸ್ಸಿನ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಇನ್ನು ನೆಕ್ಸ್ಟು ನಿದ್ರೆ ಸರಿಯಾಗಿ ಮಾಡದೇ ಇರೋವಂಥವ್ರು, ಖಿನ್ನತೆಯಿಂದ ಬಳಲ್ತಾ ಇರೋವಂಥವ್ರು, ಇವರೆಲ್ಲರಿಗೂ ಕೂಡ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಮತ್ತು ಇದರಿಂದ BP ಜಾಸ್ತಿ ಆಗುವಂಥದ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು, ಇದರಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಂಭವಗಳು ಜಾಸ್ತಿ ಇರುತ್ತೆ. ನೀವೆಲ್ಲ ಕೇಳಿರ್ಬೋದು ಬೆಳಗಿನ ಜಾವ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಅಂತ. ಹಾರ್ಟ್ ಅಟ್ಯಾಕು ಬೆಳಗಿನ ಜಾವನೇ ಯಾಕಾಗುತ್ತೆ ಅಂದರೆ, ಬೆಳಗಿನ ಅಂದರೆ 2 ರಿಂದ 5 ಗಂಟೆಯ ಅವಧಿಯಲ್ಲಿ ನಮ್ಮ ವಾತಾವರಣದಲ್ಲಿ ತಾಪಮಾನ ಅಂದರೆ ಟೆಂಪ್ರೇಚರು ಅತಿ ಕಡಿಮೆ ಇರುತ್ತೆ. ಆಗ ಮೈ ನಡುಕ ಜಾಸ್ತಿ. ವಯಸ್ಸಾದವರು ಯೂರಿನ್ ಪಾಸ್ ಮಾಡೋಕ್ಕೆ ಎದ್ದೇಳ್ತಾರೆ, ಮತ್ತು ಕೆಲವ್ರಿಗೆ ವಯಸ್ಸಾದವ್ರಿಗಂತೂ ಆಲ್ಮೋಸ್ಟ್ ಅವ್ರಿಗೆ ನಿದ್ರೆನೇ ಬರಲ್ಲ, ಬೇಗ ಎದ್ದೇಳ್ತಾರೆ. ಹೀಗೆ ಎದ್ದಾಗ ಮೈ ನಡುಕ ಜಾಸ್ತಿಯಾಗಿ ರಕ್ತನಾಳಗಳು ಜಾಸ್ತಿ ಸಂಕುಚಿತ ಆಗಿ BP ಜಾಸ್ತಿ ಆಗುತ್ತೆ. ಇದೇ ವೇಳೆಯಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಕೂಡ ಜಾಸ್ತಿ ರಿಲೀಸ್ ಆಗುತ್ತೆ. ಇದರಿಂದ ರಕ್ತನಾಳಗಳ ಮೇಲೆ ಅತಿ ಹೆಚ್ಚು ಒತ್ತಡ ಆಗಿ ಮೊದಲೇನಾದರೂ ಅಥೆರೋಸ್ಕ್ಲಿರೋಸಿಸ್ ಆಗಿ ಪ್ಲೇಕ್ಸ್ ಫಾರ್ಮೇಷನ್ ಆಗಿದ್ರೆ ಆ ಪ್ಲೇಕ್ಸ್ ರ್ಯಾಪ್ಚೂರ್ ಆಗಿ ಅದರಿಂದ ಫ್ಯಾಟ್ ಗ್ಲಾಬುಲ್ಸ್ ರಕ್ತನಾಳ ಸೇರಿ ಅದು ಕೊರೋನರಿ ಆರ್ಟರಿನ ಬ್ಲಾಕ್ ಮಾಡಿ, ಇದರಿಂದ ಬೆಳಗಿನ ಜಾವನೆ ಚಳಿಗಾಲದಲ್ಲಿ ಹೆಚ್ಚು ಹೃದಯಾಘಾತ ಆಗುತ್ತೆ. ಸಡನ್ ಆಗಿ ಭಾರವಾದ ವಸ್ತುಗಳ ಕೆಲಸ ಮಾಡಿದಾಗ ರಕ್ತ ಚಲನೆ ಜಾಸ್ತಿಯಾಗಿ ರಕ್ತನಾಳಗಳ ಮೇಲೆ ಇನ್ನೂ ಜಾಸ್ತಿ ಒತ್ತಡ ಬೀಳೋದ್ರಿಂದ ಇದರಿಂದ ಹೃದಯಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ. ಇದರಿಂದನೂ ಕೂಡ ನಮಗೆ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ. ಕಡಿಮೆ ತಾಪಮಾನದಲ್ಲಿ ನಮ್ಮ ರಕ್ತ ತಿಕ್ಕಾಗುತ್ತೆ, ಇದರಿಂದ ನಮ್ಮ ರಕ್ತ ಹೆಪ್ಪುಗಟ್ಟುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಕೊರೋನರಿ ಆರ್ಟರಿ ಬ್ಲಾಕ್ ಆಗಿಯೂ ಕೂಡ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ದೇಹದ ರಕ್ತನಾಳಗಳಲ್ಲಿ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಮೊದಲೇ ಡೆವಲಪ್ ಆಗಿರುವಂತಹ ಅಥೆರೋಸ್ಕ್ಲಿರೋಸ್ಟಿಕ್ ಪ್ಲೇಕ್ಸ್ ರ್ಯಾಪ್ಚರ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾರ್ಯಾರಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕು ಜಾಸ್ತಿ ಇರುತ್ತೆ ಅಂತಂದರೆ ವಯಸ್ಸಾದವ್ರಿಗೆ, ಮತ್ತು ಈಗಾಗಲೇ BP ಮತ್ತು ಡಯಾಬಿಟಿಸ್ ಮೆಲಿಟಸ್ಸು, ಕೊಲೆಸ್ಟ್ರಾಲು ಮತ್ತು ಹೃದಯದ ಕಾಯಿಲೆ ಇರೋವಂಥವ್ರಿಗೆ, ಮತ್ತು ಸ್ಮೋಕಿಂಗ್ ಜಾಸ್ತಿ ಮಾಡೋವಂಥವ್ರಿಗೆ, ಆಲ್ಕೋಹಾಲ್ ಅಡಿಕ್ಷನ್ ಇರೋವಂಥವ್ರಿಗೆ, ರೀಸೆಂಟಾಗಿ ಆಪ್ರೇಷನ್ ಆಗಿರೋರು, ಮತ್ತು ಇನ್ಫೆಕ್ಷನಿಂದ ರಿಕವರಿ ಆಗ್ತಿರೋರು, ಮತ್ತು ಚಳಿ ಇರುವಂತಹ ಅಂದರೆ ಶೀತ ಪ್ರದೇಶದಲ್ಲಿ ವಾಸ ಮಾಡ್ತಿರೋವಂಥವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ಸು ಚಳಿಗಾಲದಲ್ಲಿ ಜಾಸ್ತಿ ಇರುತ್ತೆ. ಇದನ್ನ ಹೇಗೆ ತಡೆಗಟ್ಟೋದು ಅಂತಂದರೆ, ರೆಗ್ಯುಲರ್ ಆಗಿ ಬ್ಲಡ್ ಪ್ರೆಷರ್ ಟೆಸ್ಟ್ ಅಂದರೆ BP ಟೆಸ್ಟ್ನ ಮಾಡ್ಕೊಳ್ತಾ ಇರಿ. ರೂಟೀನ್ ಲಿಪಿಡ್ ಪ್ರೊಫೈಲ್ ಟೆಸ್ಟು, ECG ಟೆಸ್ಟು ಮತ್ತು ಸ್ಟ್ರೆಸ್ ಟೆಸ್ಟು ಇದನ್ನೆಲ್ಲ ಆವಾಗಲೇ ಮಾಡಿಸ್ಕೊಳ್ತಾ ಇದ್ರೆ ತುಂಬ ಒಳ್ಳೆಯದು. ಹೇಗೆ ನಾವು ಚಳಿಗಾಲದಲ್ಲಿ ಹೃದಯಾಘಾತನ ತಡೆಗಟ್ಟದಪ್ಪ ಅಂತ ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ವಹಿಸ್ಬೋದಪ್ಪ ಅಂತಂದರೆ, ಸ್ವೆಟ್ರು ಹಾಕೊಳ್ಳಿ, ಜರ್ಕಿನ್ ಹಾಕೊಳ್ಳಿ, ಮತ್ತು ತಲೆಗೆ ಸ್ಕಾರ್ಫು, ಕೈಗೆ ಕೈ ಗ್ಲೌಸು, ಕಾಲಿಗೆ ಸಾಕ್ಸ್ ಹಾಕುವಂಥದ್ದು, ಇಂಡೋರ್ ಎಕ್ಸಸೈಸ್ನ ಮಾಡಿ. ಮತ್ತು BP ಜಾಸ್ತಿ ಆದಾಗ ಏನು ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ, ಮತ್ತು ಹಾರ್ಟ್ ಅಟ್ಯಾಕ್ ಆದಾಗ ಏನು ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಮೊದಲೇ ತುಂಬ ಚೆನ್ನಾಗಿ ತಿಳ್ಕೊಂಡಿರಿ. ಲಂಗ್ಸ್ ಇನ್ಫೆಕ್ಷನ್ ಆಗದೆ ಇರೋ ಥರ ಇಮ್ಯುನಿಟಿ ಬೂಸ್ಟರ್ ಫುಡ್ಗಳನ್ನ ತಗೊಳ್ಳಿ. ಕೊಲೆಸ್ಟ್ರಾಲು, BP, ಡಯಾಬಿಟಿಸ್ ಮೆಲಿಟಸ್ಸು ಮತ್ತು ಹೃದಯದ ಆರೋಗ್ಯನ ಕಾಪಾಡುವಂತಹ ಆಹಾರಗಳನ್ನ ಸೇವಿಸಿ. ಫ್ಯಾಟಿ ಫುಡ್ಡು, ಹೈ ಸಾಲ್ಟೆಡ್ ಫುಡ್ಡು, ಸ್ಮೋಕಿಂಗು, ಆಲ್ಕೋಹಾಲು ಇದನ್ನೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ. AC, ಕೂಲರು, ಫ್ಯಾನ್ಗಳನ್ನ ಜಾಸ್ತಿ ಬಳಸಬೇಡಿ. ಮತ್ತು ಬಿಸಿಯಾದ ನೀರು, ಬಿಸಿಯಾದ ಆಹಾರಗಳನ್ನ ಆದಷ್ಟು ಸೇವಿಸಿ. ಮತ್ತು ಮೈನ ಬೆಚ್ಚಗೆ ಇಟ್ಕೊಂಡಿರಿ. ತುಂಬ ಕೋಲ್ಡ್ ಆಗೋಕ್ಕೆ ಮೈನ ಮತ್ತು ತುಂಬ ಶೀತ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಿಷ್ಟು ಚಳಿಗಾಲದಲ್ಲಿ ಬೆಳಗಿನ ಹೊತ್ತು ಹೃದಯಾಘಾತ ಯಾಕೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.